ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರ್ಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್. ಇದು ಆಸನ ವ್ಯವಸ್ಥೆ ಚಾಪ್ಟರಲ್ಲಿ ಬರುವಂತಹ ಪ್ರಶ್ನೆ ಈ ರೀತಿ ಇದೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ 8 ಜನ ಇದ್ದಾರೆ. ಇವರು ಕೇಂದ್ರಕ್ಕೆ ಎದುರಾಗಿ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಎಚ್ ಎಂಬುವವರು ಎರ ತಕ್ಷಣ ಎಡಭಾಗದಲ್ಲಿದ್ದಾರೆ, ಆದರೆ ಡಿ ಅಥವಾ ಇರ ನೆರೆಹೊರೆಯವರಲ್ಲ. ಎಫ್ ರವರು ಬಿ ರ ತಕ್ಷಣ ಬಲಭಾಗದಲ್ಲಿದ್ದಾರೆ, ಸಿ ರವರು ಇ ಮತ್ತು ಎಫ್ ರ ನಡುವೆ ಇದ್ದಾರೆ. ಜಿ ಎಂಬುವರು ಇ ರ ನೆರೆಹೊರೆಯವರು ಎ ಮತ್ತು ಬಿ ರ ನಡುವೆ ಯಾರು ಇದ್ದಾರೆ ಅಂತ ಕೇಳಿದ್ದಾನೆ. 8 ಜನ. ಯಾಕೆ ಅಂದರೆ ಎ ಟು ಎಚ್ ಅಂದರೆ 8 ಜನ ಆಗ್ತಾರೆ. ಸರಿ, ಅವ್ರಿಗೆ ಚೇರ್ ಹಾಕ್ತೀನಿ ನಾನು, ಆಮೇಲೆ ನಾವಿಬ್ಬರು ಕೂರ್ಸೋಣ ಅಂತ. ಆಯಿತಾ? ನೀವು ಹೆಲ್ಪ್ ಮಾಡ್ತೀರಿ ಇಲ್ಲ ಕೂರ್ಸೋದಕ್ಕೆ? ಮಾಡ್ತೀರಿ ಬಿಡ್ರಿ, ದೊಡ್ಡ ಮನಸ್ಸು ನಿಮ್ಮದು. ಓಕೆ, ಇಲ್ಲಿ ನಾನು ಇನ್ಫಾರ್ಮೇಷನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಎಚ್ ಎಂಬುವರು ಎರ ತಕ್ಷಣ ಎಡಭಾಗದಲ್ಲಿದ್ದಾರೆ, ಆದರೆ ಡಿ ಅಥವಾ ಇರ ನೆರೆಹೊರೆಯವರಲ್ಲ. ಇದನ್ನು ಸೆಂಟೆನ್ಸ್ ಹಂಗೆ ನಾವು ಒಂದು ಸ್ಕ್ಯಾನ್ ಮಾಡಿದೆ. ಸೆಂಟೆನ್ಸ್ಗಳನ್ನೆಲ್ಲ ನೋಡ್ತಾ ನನಗೆ ಒಂದಂತರೂ ಗೊತ್ತಾಯಿತು. ಈ ಎಚ್ ಮತ್ತು ಎ ಏನಾದರೂ ನಾನು ತೊಗೊಂಡ್ರೆ ಫಸ್ಟು ಪಕ್ಕಾ ಕೈ ಸುಟ್ಕೋಬೇಕಾಗತ್ತೆ. ಯಾಕ್ರಿ ಮಾಸ್ತರ ಏನಾಯ್ತು ರೀ? ಅಕಸ್ಮಾತ್ ನಾ ಎಚ್ ಎ ಇಲ್ಲಿ ತೊಗೊಂಡೆ ಅಂದ್ಕೊಳ್ರಿ, ಇವ್ರ ಅಕ್ಕಪಕ್ಕದ ಮನೆಯವ್ರು ಯಾರಂತಲೇ ಗೊತ್ತಿಲ್ಲ, ನಾನು ಆಮೇಲೆ ಒದ್ದಾಡಬೇಕಾಗತ್ತೆ. ಅಯ್ಯೋ ಬರ್ರೋ, ಇವ್ರು ಯಾರಿದ್ರು, ಎಚ್ ಮತ್ತು ಎ ಅಕ್ಕಪಕ್ಕ ಮನೆಯವ್ರು ಯಾರಿದ್ದೀರಿ ಅಂತ ನಾನು ಕಷ್ಟಪಟ್ಟು ಹುಡುಕ್ಬೇಕಾಗತ್ತೆ. ಆದರೂ ಸಿಗೋದಿಲ್ಲ, ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡೋಣ, ಯಾರ ಅಕ್ಕಪಕ್ಕ ಮನೆಯವ್ರು ನಮ್ಗೆ ಗೊತ್ತಿದ್ದಾರೆ ಅವ್ರನ್ನ ಮಾತ್ರ ತೊಗೊಳ್ಳೋಣ. ನಾನಂತರೂ ಇದನ್ನು ಫಸ್ಟು ತೊಗೊಳೋದಿಲ್ಲ. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ, ಆಯಿತಾ? ಸರಿ, ಈಗ ನಾನು ಎಫ್ ತೊಗೊಂಡೆ. ಎಫ್ ರವರು ಬಿ ರ ತಕ್ಷಣ ಬಲಭಾಗದಲ್ಲಿದ್ದಾರೆ, ಸಿ ರವರು ಎಫ್ ಇಲ್ಲಿರುವ ಕಾರಣ ನಾ ಇದನ್ನೇ ತೊಗೋತೀನಿ. ಎಫ್ ರವರು ಬಿ ರ ತಕ್ಷಣ ಬಲಭಾಗದಲ್ಲಿ, ಇಲ್ಲಿ ಬಿ ಇದ್ದರೆ ಎಫ್ ರವರು ತಕ್ಷಣ ಬಲಭಾಗದಲ್ಲಿ. ಆಯಿತು, ಈ ಇನ್ಫಾರ್ಮೇಷನ್ ಯೂಸ್ ಆಯಿತು. ನೆಕ್ಸ್ಟ್ ಸಿ ರವರು ಇ ಮತ್ತು ಎಫ್ ರ ನಡುವೆ ಇದ್ದಾರೆ. ಸಿ ರವರು ಇಲ್ಲಿ ಆಲ್ರೆಡಿ ಎಫ್ ಇದ್ದಾನೆ, ಇಲ್ಲಿ ಇ ಬಂದರೆ ಆವಾಗ ಸಿ ಇ ಮತ್ತು ಎಫ್ ರ ನಡುವೆ ಬರ್ತಾರೆ. ನೆಕ್ಸ್ಟ್ ಜಿ ಎಂಬುವರು ಇ ರ ನೆರೆಹೊರೆಯವರು. ಓಹ್, ಎಷ್ಟು ಜನ ಆದ್ರಿ? 8 ಜನದಲ್ಲಿ 5 ಜನ ಆದರು. ಇನ್ಯಾರ್ಯಾರು ಉಳ್ಕೊಂಡಿದ್ದಾರೆ ನೋಡಿ, ಎ ಬಿ ಸಿ ಡಿ, ಬಿ ಬಂದಿದ್ದಾನೆ, ಸಿ ಬಂದಿದ್ದಾನೆ, ಡಿ ಬಂದಿಲ್ಲ, ಇ ಬಂದಿನ, ಎಫ್, ಜಿ, ಓಕೆ, ಎಚ್. ಈ 3 ಜನ ಇಲ್ಲಿ ಬರಬೇಕು. ಓಕೆ, ಸರಿ, ಈಗ 3 ಜನಕ್ಕೆ ಇಲ್ಲಿ ಜಾಗ ಇದೆ. ಹೆಂಗಿದೆ ಅಂದರೆ ಎಚ್ ಎಂಬುವರು ಎರ ತಕ್ಷಣ ಎಡಭಾಗದಲ್ಲಿ ನೋಡಿ. ಎಚ್ ಎಂಬುವರು ಎರ ತಕ್ಷಣ ಎಡಭಾಗದಲ್ಲಿ ಇದ್ದಾರೆ, ಆದರೆ ಡಿ ಅಥವಾ ಇ ರ ಪಕ್ಕದಲ್ಲಿ ಇಲ್ಲ. ಇಲ್ಲಿ ಡಿ ಬರಬಾರ್ದಂತ ನೋಡಿ, ಇಲ್ಲಿ ಡಿ ಬರಬಾರ್ದಂತ. ಅಂದರೆ ಈ 3 ಜನಕ್ಕೆ ಜಾಗ ಇದೆ. ಎಚ್ಚು ಎನ ಎಡಕ್ಕಿರ್ತಾನಂತೆ, ಎಚ್ ಎಂಬುವರು ಎರ ತಕ್ಷಣ ಎಡಭಾಗದಲ್ಲಿರ್ತಾರಂತೆ, ಆದರೆ ಡಿ ಪಕ್ಕಕ್ಕೆ ಕೂತ್ಕೊಳಲ್ಲ ಅಂತೆ. ಹಾಗಾದರೆ ಈ 3 ಜಾಗದಲ್ಲಿ ಎಲ್ಲಿ ಕೂರಿಸ್ಬೇಕು? ಸರಿ, ಆಯಿತು, ಇವರಿಬ್ರಿಗೂ ಆಗಿ ಬರಲ್ಲ ಅಂತ, ಎಚ್ಗೂ ಡಿಗೂ ಆಗಿ ಬರಲ್ಲ. ಸರಿ, ಇಲ್ಲಿ 3 ಜಾಗದಲ್ಲಿ ಇಲ್ಲಿ ಡಿ ಕೂರಿಸ್ಬೋದಾ? ಇಲ್ಲಿ ಕೂರಿಸ್ಬೋದು. ನೋಡಿ, ಇಲ್ಲಿ ಎಚ್ ಎಂಬುವರು ಎರ ಎಡಭಾಗದಲ್ಲಿದ್ದಾರೆ, ಆದರೆ ಡಿ ಪಕ್ಕಕ್ಕೆ ಕೂತ್ಕೊಳಲ್ಲ ಅಂತ. ಯಾರು? ಎಚ್. ಮತ್ತು ಈ ಪಕ್ಕಕ್ಕೆ ಕೂತ್ಕೊಂಡು, ಈ ದೂರ ಇದ್ದಾನೆ ಬಿಡ್ರಿ. ಇವ್ರಿಗೆ ಏನು ತ್ರಾಸೇನೋ ಗೊತ್ತಿಲ್ಲ, ಎಚ್ಗೆ ಮಾತ್ರ ಡಿ ಕಂಡ್ರೆ ಆಗಲ್ಲ, ಡಿ ಪಕ್ಕಕ್ಕೆ ಕೂತ್ಕೊಳಲ್ಲ ಅಂತೆ. ಸರಿ, ನೀವೇನಾದ್ರು ಇಲ್ಲಿ ಕೂರಿಸ್ಬಿಟ್ಟು ಇಲ್ಲಿ ಎ ತೊಗೊಂಡ್ರೆ ಇಲ್ಲಿ ಎಚ್ ಬರ್ತಾನೆ, ಡಿ ಇಲ್ಲಿ ಕೂತ್ಕೋಬೇಕಾಗತ್ತೆ ನೋಡಿ. ಅದಕ್ಕೆ ಎ ಇಲ್ಲಿ ತೊಗೊಳ್ರಿ, ಇವರಿಬ್ಬರು ಮಧ್ಯೆ ತೊಗೊಂಡ್ಬಿಡ್ರಿ. ಎ ಇಲ್ಲಿ ತೊಗೊಂಡ್ರೆ ಅವ್ರ ಎಡಕ್ಕೆ ಎಚ್ ಬರ್ತಾನೆ, ಮತ್ತು ಇಲ್ಲಿ ಜಾಗ ಖಾಲಿ ಇದೆ, ಇಲ್ಲೇ ಕೂತ್ಕೋಬೇಕು, ಡಿನೇ ಕೂತ್ಕೋಬೇಕು. ಓಕೆ, ಕ್ವಶನ್ ಏನು ಕೇಳಿದ್ದಾನೆ? ಎ ಮತ್ತು ಬಿ ರ ನಡುವೆ ಯಾರಿದ್ದಾರೆ? ಎ ಮತ್ತು ಬಿ ರ ನಡುವೆ ಡಿ ಕುಳಿತುಕೊಳ್ಳುತ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಎ, ಡಿ. ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳು ನಿಮಗೆ ಬೇಕಾದರೆ ನೀವು IG ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು.